ನಮಸ್ತೆ ಫ್ರೆಂಡ್ಸ್, ಜಪಾನ್ನಲ್ಲಿ ಒಂದು ದ್ವೀಪವಿದೆ. ಅಲ್ಲಿ ಕೇವಲ ಭಯಂಕರವಾದಂತಹ ಹಾವುಗಳೇ ರಾಜ್ಯವನ್ನಾಳ್ತಾ ಇದ್ದಾವೆ. ಅಲ್ಲಿರುವಂತಹ ಹಾವುಗಳು ವಿಷಪೂರಿತ ಮಾತ್ರವಲ್ಲ, ಅತ್ಯಂತ ಡೇಂಜರಸ್ ಆದಂತಹ ಹಾವುಗಳು ಕೂಡ ಇದ್ದಾವೆ. ಅವುಗಳು ಆ ದ್ವೀಪದಲ್ಲಿ ಇತರ ಜೀವಜಂತುಗಳ ನಡುವೆ ಭಯವನ್ನು ಹುಟ್ಟಿಹಾಕಿವೆ. ಇನ್ನು ಈ ಹಾವುಗಳ ಕಡಿತದಿಂದ ವರ್ಷಕ್ಕೆ ಸಾವಿರಾರು ಮಂದಿ ಸತ್ತು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಸರ್ಕಾರಕ್ಕೆ ಇದೆಲ್ಲಕ್ಕೂ ಕೂಡ ಏನು ಪರಿಷ್ಕಾರ ಇದೆ ಅನ್ನೋದು ಅರ್ಥವಾಗಲಿಲ್ಲ. ಆದ್ರೆ ಒಂದಿನ ಜಪಾನ್ನ ಸರ್ಕಾರ ಮಾಡಿದಂತಹ ನಿರ್ಧಾರ ಆ ದ್ವೀಪದ ಜನರನ್ನ ಮಾತ್ರವಲ್ಲ, ಟೋಟಲ್ ಜಪಾನಿಯರನ್ನೇ ಆಶ್ಚರ್ಯಗೊಳ್ಳುವಂತೆ ಮಾಡಿತು. ಈ ಕ್ರೂರವಾದಂತಹ ಹಾವುಗಳ ವಂಶವನ್ನೇ ನಾಶ ಮಾಡೋದಕ್ಕಂತ ಅವರು ತಮ್ಮ ದೇಶದಲ್ಲಿದ್ದಂತ ಒಂದಷ್ಟು ಮುಂಗುಸಿಗಳನ್ನ ಹಿಡ್ಕೊಂಡು ಬಂದು ಆ ಹಾವುಗಳ ದ್ವೀಪದಲ್ಲಿ ಬಿಟ್ಬಿಡ್ತಾರೆ. ಈ ಮುಂಗುಸಿ ಅನ್ನೋದು ಸದಾಕಾಲ ಹಾವುಗಳನ್ನ ಬೇಟೆಯಾಡೋದ್ರಲ್ಲಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾದಂಥ ಜಂತು. ಅವು ಕ್ರೂರವಾದಂತಹ ಹಾವುಗಳನ್ನ ಕೊಲ್ಲೋದನ್ನೇ ಒಂದು ಆಟದಂತೆ ಭಾವಿಸ್ತವೆ. ಇನ್ನು ಜಪಾನ್ನಲ್ಲಿರುವಂತಹ ಹಲವಾರು ವಿಜ್ಞಾನಿಗಳಿಗೆ ಇದೇ ಸರಿಯಾದ ಪರಿಹಾರ ಅನ್ನಿಸ್ತು. ಆದ್ರೆ ಈ ವಿಚಿತ್ರವಾದಂತಹ ನಿರ್ಣಯ ಎಷ್ಟು ಭಯಂಕರವಾದಂತಹ ಫಲಿತಾಂಶವನ್ನ ತಂದುಕೊಡುತ್ತೆ ಅನ್ನೋದನ್ನ ಆ ಟೈಮಲ್ಲಿ ಯಾರು ಕೂಡ ಗೆಸ್ ಮಾಡಿರ್ಲಿಲ್ಲ. ಇದು ಪ್ರಕೃತಿಗೆ ವಿರುದ್ಧವಾದಂತಹ ನಿರ್ಧಾರ. ಆದ್ರೆ ಪ್ರಕೃತಿಯನ್ನ ಅಷ್ಟು ಸುಲಭವಾಗಿ ತೆಗೆದುಕೊಂಡಿದ್ದರಿಂದ ಅದರ ಫಲಿತಾಂಶ ಎಷ್ಟು ಭಯಾನಕವಾಗಿತ್ತು ಅನ್ನೋದು ಜಪಾನ್ ದೇಶಕ್ಕೆ 25 ವರ್ಷಗಳ ನಂತರ ಸ್ಪಷ್ಟವಾಗಿ ತಿಳಿದು ಬಂದಿತ್ತು. 1970ರಲ್ಲಿ ಜಪಾನ್ನ ಹಮಾಮಿ ಓಶಿಮಿ ದ್ವೀಪದಲ್ಲಿ ತೀವ್ರವಾದಂತಹ ಸಂಕ್ಷೋಭೆ ಎದುರಾಗಿತ್ತು. ಅಬು ಅನ್ನುವಂತಹ ವಿಷಕಾರಿ ಹಾವುಗಳಿಂದಾಗಿ ಆ ದ್ವೀಪದಲ್ಲಿ ಬದುಕ್ತಾ ಇದ್ದಂತ ಜನರ ಜೀವನ ಅಸ್ತವ್ಯಸ್ತವಾಗಿತ್ತು. ಪ್ರತಿದಿನ ಯಾರಾದರೂ ಒಬ್ರು ದುರಾದೃಷ್ಟವಂತರು ಆ ಹಾವುಗಳ ಕಡಿತಕ್ಕೆ ಬಲಿಯಾಗ್ತಾ ಇದ್ರು. ಯಾಕಂದ್ರೆ ಈ ಅಬು ಅನ್ನುವಂತಹ ಹಾವುಗಳ ವಿಷ ತುಂಬಾ ತೀವ್ರವಾಗಿರುತ್ತೆ. ತಕ್ಷಣ ಹಾವು ಕಡಿದಂತಹ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡಿಸದೆ ಹೋದ್ರೆ ಆತನ ಸಾವು ನಿಶ್ಚಿತ. ವ್ಯವಸಾಯದ ಭೂಮಿಗಳು, ಹೈನುಗಾರಿಕೆ ಮಾಡುವಂತಹ ಸ್ಥಳಗಳಲ್ಲಿ ಈ ಹಾವುಗಳು ಸಂಚರಿಸ್ತಾ ಇದ್ದಿದ್ದೆ ಜನರ ಪಾಲಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಒಂದ್ ಸ್ವಲ್ಪ ನಿರ್ಲಕ್ಷ್ಯದಿಂದ ಇದ್ರು ಸಾಕು, ಹೊಲಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ರೈತರು ಆ ಹಾವುಗಳ ಕಡಿತಕ್ಕೆ ಒಳಗಾಗ್ತಾ ಇದ್ರು. ಆ ಸಮಯದಲ್ಲಿ ಆಂಟಿಡೋಟ್ಗಳು ಲಭ್ಯವಾಗದೇ ಇರೋದ್ರಿಂದ ಪರಿಸ್ಥಿತಿ ಇನ್ನಷ್ಟು ಭಯಾನಕವಾಗಿ ಹೋಗ್ತಾ ಇತ್ತು. ಇನ್ನು ವೈದ್ಯಕೀಯ ವಿಜ್ಞಾನಿಗಳು ಆಂಟಿಡೋಟ್ ಅನ್ನ ತಯಾರು ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ರು ಕೂಡ ಅವುಗಳನ್ನ ತಯಾರು ಮಾಡೋದಕ್ಕಾಗ್ಲಿ ಅಥವಾ ಸ್ಟೋರ್ ಮಾಡೋದಕ್ಕಾಗ್ಲಿ ಸರಿಯಾದಂತಹ ಆಧುನಿಕ ವೈದ್ಯ ಕೇಂದ್ರಗಳು ಇರಲಿಲ್ಲ. ಇನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ಸರಿಯಾದ ವಿದ್ಯುತ್ ವ್ಯವಸ್ಥೆಯೂ ಕೂಡ ಇರದೇ ಹೋಗಿದ್ದರಿಂದ ಅವುಗಳಿಂದ ಕಡಿತಕ್ಕೆ ಒಳಗಾದಂತವರು ಆಸ್ಪತ್ರೆಯನ್ನ ಸೇರೋದಕ್ಕಿಂತಲೂ ಮುಂಚೆನೆ ಸತ್ತು ಹೋಗ್ತಾ ಇದ್ರು. ಸೊ ಹೀಗಾಗಿ ತುಂಬಾ ದಿಗಿಲು ಬಿದ್ದಂತ ರೈತರು ತಮ್ಮ ಪೂರ್ವಿಕರ ಜಮೀನುಗಳನ್ನೇ ಬಿಟ್ಟು ನಗರಗಳ ಕಡೆ ವಲಸೆ ಹೋಗೋದಕ್ಕೆ ಶುರು ಮಾಡಿದ್ರು. ಇನ್ನು ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಅಲ್ಲಿನ ಸರ್ಕಾರ ಅತ್ಯಂತ ಜರೂರಾಗಿ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ಸಮಾವೇಶವನ್ನ ಏರ್ಪಡಿಸಿತು. ಅಂಡ್ ಆ ಮೀಟಿಂಗ್ ನಲ್ಲಿ ಹಾವುಗಳ ಶಾಪದಿಂದ ಮುಕ್ತಿ ಹೊಂದುವ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ನಡೆಸಲಾಯಿತು. ಆಗ ಅಲ್ಲಿದ್ದಂತ ಒಬ್ಬ ವಿಜ್ಞಾನಿ ಹಾವುಗಳ ವಿಷವನ್ನ ತಡೆದುಕೊಳ್ಳುವಂತಹ ಮತ್ತು ಹಾವುಗಳನ್ನ ತಿನ್ನುವಂತಹ ಜಂತುಗಳನ್ನೇ ಆ ಪರಿಸರದೊಳಕ್ಕೆ ಸೇರಿಸಬೇಕು ಅಂತ ಸೂಚಿಸ್ತಾರೆ. ಈ ಪ್ರಕೃತಿಯನ್ನ ಪ್ರಕೃತಿಯಿಂದಲೇ ನಿಯಂತ್ರಿಸಬೇಕು ಅನ್ನುವಂತಹ ಆಲೋಚನೆಯನ್ನ ಅಲ್ಲಿನ ಸರ್ಕಾರ ಒಪ್ಪಿಕೊಳ್ತು. ಸೊ ಅದರ ಫಲಿತಾಂಶವಾಗಿ ಮುಂಗುಸಿಗಳಿಗೆ ಮಣೆ ಹಾಕ್ತಾರೆ. ಈ ಮುಂಗುಸಿಗಳು ಅನ್ನೋವು ತಲಾಂತರದಿಂದಲೂ ಕೂಡ ಹಾವುಗಳ ಶತ್ರುಗಳು. ಒಂದು ವೇಳೆ ಹಾವು ಮತ್ತು ಮುಂಗುಸಿಯ ನಡುವೆ ಯುದ್ಧವೇನಾದ್ರೂ ಶುರುವಾಗಿ ಹೋದ್ರೆ ಕೊನೆಯವರೆಗೂ ಕೂಡ ಅವೆರಡು ಹೋರಾಡ್ತಾನೆ ಇರ್ತವೆ. ಅಂಡ್ ಸಾಕಷ್ಟು ಬಾರಿ ಮುಂಗುಸಿಗಳೇ ಹಾವುಗಳ ಮೇಲೆ ವಿಜಯಿ ಆಗ್ತವೆ ಮತ್ತು ಅವುಗಳನ್ನ ಕೊಂದು ಹಾಕ್ತವೆ. ಅಬು ಜಾತಿಯ ಹಾವುಗಳ ವಿರುದ್ಧವೂ ಕೂಡ ಈ ಮುಂಗುಸಿಗಳು ಫೈಟ್ ಮಾಡ್ತಾ ಇದ್ವು. ಹಾಗೇನೆ ಮುಂಗುಸಿಗಳ ದೇಹದಲ್ಲಿರುವಂತಹ ಸಹಜ ರಕ್ಷಣೆ ವ್ಯವಸ್ಥೆ ಹಾವುಗಳ ವಿಷವನ್ನ ನಾಶ ಮಾಡಿ ಹಾಕುತ್ತೆ. ಅಂದ್ರೆ ಈ ಅಬು ಅನ್ನುವಂತಹ ಹಾವುಗಳು ಮುಂಗುಸಿಯನ್ನ ಕಡಿದ್ರೂ ಕೂಡ ಆ ಮುಂಗುಸಿಗಳಿಗೆ ಏನು ಕೂಡ ಆಗೋದಿಲ್ಲ. ಇನ್ನು ಈ ಮುಂಗುಸಿಗಳಿಗೆ ರೋಷ ಉಕ್ಕೇರ್ತು ಅಂದ್ರೆ ಅವು ಸಾಯೋವರೆಗೂ ಕೂಡ ಅವು ಅದನ್ನ ಬಿಡೋದೇ ಇಲ್ಲ. ಅವು ಹಸಿವಿಗಾಗಿ ಹಾವುಗಳನ್ನ ಕೊಂದು ತಿನ್ನೋದು ಮಾತ್ರವಲ್ಲ, ಕೆಲವೊಂದು ಸಾರಿ ತಮ್ಮ ನಡುವಿನ ಆಟಕ್ಕಾಗಿ ಕೂಡ ಅವು ಹಾವುಗಳನ್ನ ಕೊಂದು ಹಾಕ್ತವೆ. ಮುಖ್ಯವಾಗಿ ಯಾವುದೇ ಹಾವುಗಳು ಎಲ್ಲೇ ಈ ಮುಂಗುಸಿಗೆ ಕಾಣಿಸಿದ್ರು ಕೂಡ ಈ ಮುಂಗುಸಿಗಳು ಅವನ್ನ ಬದುಕೋದಕ್ಕೆ ಬಿಡೋದೇ ಇಲ್ಲ. ಆದ್ರೆ ಇಲ್ಲಿ ಜಪಾನ್ ಸರ್ಕಾರಕ್ಕೆ ಒಂದು ಸವಾಲು ಎದುರಾಗಿತ್ತು. ಅದೇನೆಂದ್ರೆ ಈ ಮುಂಗುಸಿಗಳು ಜಪಾನ್ಗೆ ಸ್ವದೇಶೀಯ ಜಂತುಗಳು ಆಗಿರ್ಲಿಲ್ಲ. ಅಂದ್ರೆ ಈ ಮುಂಗುಸಿಗಳು ಆ ಪ್ರದೇಶದಲ್ಲಿ ಇರಲೇ ಇಲ್ಲ. ಅವು ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ ತರದ ದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ವು. ಜೊತೆಗೆ ಇಲ್ಲಿ ಮುಂಗುಸಿಗಳು ಹೆಚ್ಚಾಗಿ ಇರೋದಕ್ಕೆ ಕಾರಣ ಇಲ್ಲಿನ ವಾತಾವರಣ. ಆದ್ರೆ ಜಪಾನ್ ನಲ್ಲಿರುವಂತಹ ವಾತಾವರಣ ಈ ಮುಂಗುಸಿಗಳು ಬದುಕೋದಕ್ಕೆ ಅಷ್ಟೊಂದು ಸೂಕ್ತವಾಗಿರ್ಲಿಲ್ಲ. ಆದ್ರೂ ಕೂಡ ಹಲವಾರು ವಿಜ್ಞಾನಿಗಳು ಈ ಮುಂಗುಸಿಗಳನ್ನ ಇತರ ದೇಶಗಳಲ್ಲಿ ಹಿಡಿದುಕೊಂಡು ಹಮಾಮಿ ಓಶಿಮಾ ದ್ವೀಪದಲ್ಲಿ ಬಿಟ್ಬಿಟ್ರು. ಸೊ ಇನ್ಮೇಲಿಂದ ಅವುಗಳ ಭಯ ಇರೋದಿಲ್ಲ ಅನ್ನೋದು ಅವರ ನಂಬಿಕೆ. ಅವ್ರು ಅನ್ಕೊಂಡ್ರು, ನಾವು ಬಿಟ್ಟಿರುವಂತಹ ಈ ಮುಂಗುಸಿಗಳಿಂದ ಈ ದ್ವೀಪದಲ್ಲಿ ವಿಪರೀತವಾಗಿ ಇರುವಂತಹ ಹಾವುಗಳ ಸಂತತಿ ನಾಶವಾಗುತ್ತೆ, ಜೊತೆಗೆ ಇಲಿಗಳಿಂದ ಆಗ್ತಾ ಇರುವಂತಹ ನಷ್ಟವು ಕೂಡ ಇದರಿಂದ ತಪ್ಪಿ ಹೋಗುತ್ತೆ ಅಂತ ಅವರು ಭಾವಿಸಿದ್ರು. ಆದ್ರೆ ಕೆಲವೇ ವರ್ಷಗಳಲ್ಲಿ ಈ ಮುಂಗುಸಿಗಳ ಸಂಖ್ಯೆ 30ರಿಂದ 300, 300ರಿಂದ 3000, 3000ದಿಂದ 30,000ದವರೆಗೂ ಬೆಳೆದೋಗಿದ್ದು ವಿಜ್ಞಾನಿಗಳನ್ನ ಶಾಕ್ಗೆ ಗುರಿ ಮಾಡಿತ್ತು. ಅಷ್ಟೇ ಅಲ್ಲ, ಈ ಮುಂಗುಸಿಗಳು ಹಾವುಗಳನ್ನ ಕೊಲ್ಲೋದಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಹಾಗಾಗಿ ಮುಂಗುಸಿಗಳ ಜೊತೆಗೇನೆ ಹಾವುಗಳ ಸಂಖ್ಯೆಯೂ ಕೂಡ ಬೆಳೆಯುತ್ತಲೇ ಹೋಗಿತ್ತು.
ಇದೆಲ್ಲ ಯಾಕೆ ಅಂತ ನೋಡೋದಾದ್ರೆ ಈ ಅಬು ಅನ್ನುವಂತಹ ಹಾವುಗಳು ರಾತ್ರಿಯ ವೇಳೆ ಬೇಟೆಗಳನ್ನ ಆಡ್ತವೆ, ಆದ್ರೆ ಮುಂಗುಸಿಗಳು ಹಗಲು ಹೊತ್ತಲ್ಲಿ ಮಾತ್ರ ಬೇಟೆಗಳನ್ನ ಆಡ್ತವೆ. ಸೊ ಈ ವಿರುದ್ಧವಾದಂತಹ ಜೀವನ ಶೈಲಿಯಿಂದಾಗಿ ಹಾವುಗಳು ಮತ್ತು ಮುಂಗುಸಿಗಳ ಹಣಾಹಣಿ ಅಪರೂಪವಾಗಿ ನಡೀತಾ ಇತ್ತು. ಅಷ್ಟೇ ಅಲ್ಲ, ಈ ಮುಂಗುಸಿಗಳು ಹಾವುಗಳು ಸಿಗದಂತಹ ಸಂದರ್ಭದಲ್ಲಿ ಆ ದ್ವೀಪದ ಅಪರೂಪವಾದಂತಹ ಮೊಸಳೆಯ ಜಾತಿಯ ಜೀವಜಂತುಗಳನ್ನ ಬೇಟೆಯಾಡೋದಕ್ಕೆ ಪ್ರಾರಂಭಿಸಿದ್ವು. ಹಾಗೇನೆ ಪಕ್ಷಿಗಳ ಗೂಡುಗಳಿಗೆ ನುಗ್ಗಿ ಅವುಗಳ ಮೊಟ್ಟೆಗಳನ್ನ ತಿಂದಾಕ್ತಾ ಇದ್ವು. ಜೊತೆಗೆ ರೈತರ ವ್ಯಾವಸಾಯಿಕ ಬೆಳೆಗಳು ಕೂಡ ನಾಶವಾಗ್ತಾ ಹೋದ್ವು. ಸೊ ಇಂತಹ ಪರಿಸ್ಥಿತಿಯಲ್ಲಿ ಅವುಗಳ ಸಮಸ್ಯೆಯನ್ನ ಎದುರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಜಪಾನ್ ಸರ್ಕಾರ ತೆಗೆದುಕೊಂಡಿದ್ದಂತಹ ನಿರ್ಧಾರಗಳಿಂದಾಗಿ ಅಲ್ಲಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿ ಹೋಗಿತ್ತು. ಅಂಡ್ ಈಗ ಅವುಗಳ ಜೊತೆಯಲ್ಲಿ ಮುಂಗುಸಿಯ ಸಮಸ್ಯೆ ಕೂಡ ಕಂಟಕವಾಗಿ ಕಾಡ್ತಾ ಇತ್ತು. 1980ರಲ್ಲಿ ಆ ದ್ವೀಪಕ್ಕೆ ಬಿಟ್ಟಂತಹ ಮುಂಗುಸಿಗಳು ಕೇವಲ 25 ವರ್ಷಗಳಲ್ಲಿ 500ರ ಸಂಖ್ಯೆಯನ್ನ ದಾಟಿತ್ತು. ಅಂಡ್ ಆನಂತರ ಅವು ಪರಿಮಿತವಾದಂತಹ ಪ್ರಾಂತ್ಯಗಳನ್ನು ಬಿಟ್ಟು ಅದೇ ದ್ವೀಪದ ಪ್ರಧಾನ ಭೂಭಾಗವನ್ನು ಆಕ್ರಮಿಸತೊಡಗಿದ್ವು. ಸೊ ಇದರಿಂದಾಗಿ ಪ್ರಾಂತೀಯ ಜೀವ ವೈವಿಧ್ಯ ಗಂಭೀರವಾದಂತಹ ಸಮಸ್ಯೆಗೆ ಸಿಲುಕಿತು. ಇನ್ನು ಅಕ್ಕಪಕ್ಕದ ಪರಿಸರದಲ್ಲಿದ್ದಂತಹ ಹಲವಾರು ಜೀವ ವೈವಿಧ್ಯಗಳು ನಿಧಾನವಾಗಿ ಎನ್ನಿಲ್ಲದಂತೆ ನಾಶವಾಗ್ತಾ ಹೋಗಿದ್ವು. ಆನಂತರ ಅಲ್ಲಿದ್ದಂತಹ ಜನರು ಈ ದ್ವೀಪದಲ್ಲಿ ತಂದು ಬಿಟ್ಟಿರುವಂತಹ ಮುಂಗುಸಿಗಳು ಅವುಗಳನ್ನ ಕೊಲ್ತಾ ಇಲ್ಲ ಅನ್ನೋದನ್ನ ಅಲ್ಲಿನ ಜನರು ಗಮನಿಸಿದ್ರು. ಆದರೆ ಆನಂತರ ಅಲ್ಲಿದ್ದಂತಹ ಜೀವ ವಿಜ್ಞಾನಿಗಳಿಗೆ ಗೊತ್ತಾಗಿತ್ತು ಈ ಮುಂಗುಸಿಗಳು ಪ್ರಕೃತಿಯ ಸಮತೋಲನವನ್ನ ಹಾಳು ಮಾಡ್ತಾ ಇದ್ದಾವೆ ಅಂತ. ಸೊ ಇನ್ಮೇಲೂ ಕೂಡ ಹೀಗೆ ಮುಂದುವರಿತಾ ಹೋದ್ರೆ ಈ ದ್ವೀಪದಲ್ಲಿರುವಂತಹ ಜೀವ ವೈವಿಧ್ಯತೆ ನಾಶವಾಗಿ ಕೇವಲ ಬರಡಾದಂತಹ ಪರಿಸರ ಮಾತ್ರ ಉಳಿದುಕೊಳ್ಳುತ್ತೆ ಅನ್ನೋದು ಅಲ್ಲಿನ ವಿಜ್ಞಾನಿಗಳಿಗೆ ಅರ್ಥವಾಗಿತ್ತು. ಸೊ ಆನಂತರ ಇದು ಹೋಗ್ತಾ ಹೋಗ್ತಾ ಮುಂಗುಸಿ ವರ್ಸಸ್ ಮನುಷ್ಯ ಅನ್ನುವಂತಹ ಸಮಸ್ಯೆಯಾಗಿ ಕ್ರಿಯೇಟ್ ಆಗಿತ್ತು. ಇನ್ನು ಅಗಾಧವಾಗಿ ಬೆಳೀತಾ ಇರುವಂತಹ ಈ ಮುಂಗುಸಿಗಳ ಸಂತತಿಯನ್ನ ನಿಯಂತ್ರಿಸೋದಕ್ಕಂತ ಅಲ್ಲಿನ ಸರ್ಕಾರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಮುಂದಾಯಿತು. ಆನಂತರ ಅವರು ಎಲ್ಲಾ ಕಡೆ ಬಲೆಗಳನ್ನ ಹಾಕ್ತಾರೆ ಮತ್ತು ತರಬೇತಿಯಾದಂತಹ ನಾಯಿಗಳನ್ನ ಬಿಟ್ಟು ಬೇಟೆಯನ್ನ ಆರಂಭಿಸ್ತಾರೆ. 2000ನೇ ಇಸ್ವಿಯಲ್ಲಿ ಜಪಾನ್ ಸರ್ಕಾರ ಅಧಿಕೃತವಾಗಿ ಮುಂಗುಸಿಗಳನ್ನ ನಾಶ ಮಾಡೋದಕ್ಕೆ ಕಾರ್ಯಕ್ರಮಗಳನ್ನ ಹಾಕಿಕೊಳ್ತು. ಅವುಗಳ ನಿರ್ಮೂಲನೆಗಾಗಿ ಹಲವಾರು ಟೀಮ್ಗಳನ್ನ ರೆಡಿ ಮಾಡಿದ್ರು. ಸಾಕಷ್ಟು ತರಬೇತಿ ಪಡೆದಂತಹ ನಾಯಿಗಳನ್ನ ದಾಳಿಗೆ ಸಂಯೋಜಿಸಿದ್ರು. ಇಡೀ ಹಮಾಮಿ ಓಶಿಮಾ ದ್ವೀಪದಲ್ಲೆಲ್ಲ ಬಲೆಗಳನ್ನ ಹಾಕಿ ಮುಂಗುಸಿಗಳ ಬೇಟೆಯನ್ನ ಆರಂಭಿಸಿದ್ರು. ಆದ್ರೆ ಮುಂಗುಸಿಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಮತ್ತು ಓಡೋದ್ರಲ್ಲಿ ತುಂಬಾ ಸ್ಪೀಡ್ ಆಗಿರೋದ್ರಿಂದ ಅವುಗಳನ್ನ ಹಿಡಿಯೋದಕ್ಕೆ ತುಂಬಾ ಕಷ್ಟವಾಯಿತು. ಹಾಗಾಗಿನೇ ಅಲ್ಲಿನ ಸರ್ಕಾರ ಮುಂಗುಸಿಗಳು ಸಂಚರಿಸುವಂತಹ ಹಾದಿಯಲ್ಲೆಲ್ಲ ಕ್ಯಾಮೆರಾಗಳನ್ನ ಅಳವಡಿಸಿತ್ತು. ಎಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಮುಂಗುಸಿಗಳು ಕಾಣಿಸ್ತಾ ಇದ್ದೇವೆ ಅನ್ನೋದನ್ನ ತಿಳಿದುಕೊಂಡು ಅಲ್ಲೆಲ್ಲ ಬಲೆಗಳನ್ನ ಹಾಕತೊಡಗಿದ್ರು. ಹಾಗೇನೆ ತರಬೇತಿ ಪಡೆದಂತ ನಾಯಿಗಳು ಈ ಮುಂಗುಸಿಗಳು ಎಲ್ಲೆಲ್ಲಿ ಅಡಗಿಕೊಂಡಿದ್ದಾವೆ ಅನ್ನೋದನ್ನ ವಾಸನೆಯಿಂದಲೇ ಕಂಡುಹಿಡಿತಾ ಇದ್ವು. ಹೀಗಾಗಿ ಮುಂಗುಸಿಗಳ ಬೇಟೆ ಕೆಲವಾರು ವರ್ಷಗಳವರೆಗೆ ನಡೀತಾ ಹೋಯಿತು. ಫೈನಲಿ 2018ರಲ್ಲಿ ಜಪಾನ್ ಸರ್ಕಾರ ಹಮಾಮಿ ಓಶಿಮಾ ದ್ವೀಪ ಸಂಪೂರ್ಣವಾಗಿ ಮುಂಗುಸಿಗಳಿಂದ ಮುಕ್ತವಾಗಿದೆ ಅನ್ನೋದನ್ನ ಘೋಷಣೆ ಮಾಡಿತು. ಈ ಪ್ರಕ್ರಿಯೆಯಲ್ಲಿ ಅವರು ಸುಮಾರು 4000 ಮುಂಗುಸಿಗಳನ್ನ ಇಟ್ಕೊಂಡಿದ್ರು. ಕೆಲವು ಸಾವಿರದಷ್ಟು ಮುಂಗುಸಿಗಳನ್ನ ಕೊಂದು ಹಾಕಿದ್ರು. ಮುಖ್ಯವಾಗಿ ಈ ಹಮಾಮಿ ಓಶಿಮಾ ದ್ವೀಪದ ಜೀವ ವೈವಿಧ್ಯತೆಯನ್ನು ಕಾಪಾಡೋದಕ್ಕೆ ಇದು ಸರಿಯಾದ ನಿರ್ಧಾರವಾಗಿತ್ತು ಅನ್ನೋದನ್ನ ಅವರು ಕಂಡುಕೊಂಡಿದ್ರು. ಯಾಕಂದ್ರೆ ಅಷ್ಟರಲ್ಲಾಗಲೇ ಅಲ್ಲಿದ್ದಂತಹ ಮುಂಗುಸಿಗಳ ಗುಂಪು 17ಕ್ಕೂ ಹೆಚ್ಚು ಜೀವ ವೈವಿಧ್ಯಗಳನ್ನ ವಿನಾಶದ ಅಂಚಿಗೆ ತಂದು ನಿಲ್ಲಿಸಿದ್ವು. ಹಾಗೇನೆ ಆ ದ್ವೀಪದಲ್ಲಿ ಹಾವುಗಳ ಕಡಿತ ಕೂಡ ಕಡಿಮೆಯಾಗಿತ್ತು. ಅಂಡ್ ಅದಕ್ಕೆ ಕಾರಣವಾಗಿದ್ದು ಪ್ರಜೆಗಳಲ್ಲಿ ಉಂಟಾಗಿದ್ದಂತಹ ಜಾಗೃತಿ ಮತ್ತು ಅವರು ಹಾಕಿದ್ದಂತಹ ಬಲೆಗಳು ಹಾಗೂ 2005ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಆಂಟಿಡಾಟ್ಗಳು. ಪ್ರೆಸೆಂಟ್ ಹಮಾಮಿ ಓಶಿಮಾ ದ್ವೀಪದಲ್ಲಿ ಮುಂಗುಸಿಗಳೇ ಇಲ್ಲ, ಆದ್ರೆ ಹಾವುಗಳು ಮತ್ತು ಇಲಿಗಳು ಅಲ್ಲೇ ಇದಾವೆ. ಆದ್ರೆ ಅಸಲಿ ಕತೆ ಅಲ್ಲಿಗೆ ಮುಗಿದೋಯ್ತಾ ಅಂತ ನೋಡೋದಾದ್ರೆ ಮುಂಗುಸಿಗಳ ವಿರುದ್ಧದ ಒಂದು ದಶಕದ ಹೋರಾಟದಲ್ಲಿ ಮನುಷ್ಯ ಗೆದ್ರು ಕೂಡ ಆ ಮುಂಗುಸಿಗಳು ಮಾಡಿದ್ದಂತಹ ನಷ್ಟದ ಜಾಡು ಇನ್ನೂ ಕೂಡ ಹಾಗೆ ಇದೆ. ಅಂದ್ರೆ ಆ ದ್ವೀಪದಲ್ಲಿ ವಿನಾಶವಾಗಿ ಹೋಗಿದ್ದಂತಹ ಜೀವ ವೈವಿಧ್ಯ ಇನ್ನೂ ಕೂಡ ಪುನರುಜ್ಜೀವನ ಆಗಲೇ ಇಲ್ಲ. ಹಾಗಾಗಿ ಫ್ರೆಂಡ್ಸ್, ಈ ಘಟನೆ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಪಾಠವನ್ನ ಕಲಿಸುತ್ತೆ. ಮನುಷ್ಯ ಎಷ್ಟೇ ಬುದ್ಧಿವಂತನಾದ್ರೂ ಕೂಡ ಪ್ರಕೃತಿಗೆ ವಿರುದ್ಧವಾಗಿ ಹೋದ್ರೆ ಅದರಿಂದ ಬರುವಂತಹ ಫಲಿತಾಂಶ ನೆಗೆಟಿವ್ ಆಗೇ ಇರುತ್ತೆ. ಮುಖ್ಯವಾಗಿ ಪ್ರಕೃತಿಯಲ್ಲಿರುವಂತಹ ಸಮತೋಲನದ ನಿಬಂಧನೆಗಳನ್ನ ನಾವು ಗೌರವಿಸಲೇಬೇಕು. ಒಂದ್ ವೇಳೆ ನಾವು ಅವೆಲ್ಲವನ್ನು ಕೂಡ ಉಲ್ಲಂಘಿಸ್ತಾ ಹೋದ್ರೆ ಭವಿಷ್ಯದಲ್ಲಿ ನಮಗೆ ದಾರುಣವಾದ ಪರಿಣಾಮಗಳು ಉಂಟಾಗ್ತವೆ. ಸೊ ಫ್ರೆಂಡ್ಸ್, ಇದು ನಾವಿವತ್ತು ನೋಡಿದಂತಹ ಅಸಾಧಾರಣವಾದಂತಹ ಆದ್ರೂ ನಿಜವಾಗಿ ನಡೆದಂತಹ ಘಟನೆ. ಹಾಗಾಗಿ ಪ್ರಕೃತಿಯಾಗೇ ಇರಬೇಕು. ಮನುಷ್ಯ ಅದರೊಳಗಿನ ಒಂದು ಜೀವಿಯಾಗಿ ಬದುಕ್ತಾ ಹೋಗ್ಬೇಕು. ಆಗಲೇ ಈ ಜಗತ್ತೆಲ್ಲವೂ ಕೂಡ ಸುಂದರವಾಗಿರುತ್ತೆ ಅಂತ ಹೇಳ್ತಾ ನಮಸ್ಕಾರ.